ನನ್ನ ಹೆಸರು ರೂಪಾ ಕಂಗೋವಿ ಅಂತ. ನಾನು ಸ್ಕಲ್ಪ್ಟರ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಆಮೇಲೆ ಇವಾಗ ಮಾಡ್ತಾ ಇರೋದು, ಎಕ್ಸಿಬಿಟ್ ಮಾಡ್ತಾ ಇರೋದು ವರ್ಕ್ಸ್ ಎಲ್ಲ ಬ್ರಾನ್ಸ್ ಸ್ಕಲ್ಪ್ಚರ್ಸ್. ಆಮೇಲೆ ಸೀರೀಸು ಬುಲ್, ಆಮೇಲೆ ಕ್ಯಾಟ್ಸ್ ಮೇಲೆ. ಇದು ಲಾಸ್ಟ್ ವ್ಯಾಕ್ಸ್ ಮೆಥಡ್ ನಾನು ಯೂಸ್ ಮಾಡ್ತೀನಿ. ಫಸ್ಟ್ ನನ್ನ ಜರ್ನಿ ಶುರು ಮಾಡಿದ್ದು ಚಿತ್ರಕಲಾ ಪರಿಷತ್ತಿಂದ. ಗ್ರ್ಯಾಜುಯೇಷನ್ ಮಾಡಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ಫಸ್ಟ್ ವೆಲ್ಡಿಂಗ್ ವರ್ಕ್ ಮಾಡ್ತಾಯಿದ್ದೆ, ಸ್ಕ್ರ್ಯಾಪ್ ವರ್ಕ್, ಆಮೇಲೆ ಇವಾಗ ಬ್ರಾನ್ಸ್ ವರ್ಕ್. ಸೊ ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ಇಟ್. ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಬೆಕ್ಕು ಬಂದಿತ್ತು, ಆಗಂತುಕು ಥರ. ಆಮೇಲೆ ಎರಡೂವರೆ ವರ್ಷ ಇತ್ತು ನಮ್ಮ ಜೊತೆಗೆ. ಸಡನ್ನಾಗಿ ಡಿಸಪಿಯರ್ ಆಗಿಬಿಡ್ತು. ಆವಾಗ ಬೇಕಾದಷ್ಟು ನಾನು ಮಾಡ್ತಾನಿದ್ದೆ ಸ್ಕೆಚಸ್ಸು, ಅದ್ರ ಫೋಟೋಸು ಇತ್ತು. ಸೊ ಕೆಲವು 6 ಮಂತ್ಸಿಂದ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಇದು ಫ್ರೆಶ್ ಪೀಸಸ್ ಅದೆಲ್ಲ, ಅಂದರೆ ಈ ವರ್ಷ ಮಾಡಿರೋದು. ಬೇರೆ ಬೇರೆ ಫಾರ್ಮ್ಸಲ್ಲಿ ನನಗೆ ಯಾವ ಥರ ಅನಿಸುತ್ತೋ ಅದನ್ನು ಕಾಸ್ಟಿಂಗ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಲೈನ್ ಸ್ಕೆಚಸ್ ಈಸ್ ಮೈ ಫೋರ್ಸ್. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ವರ್ಕ್ಸ್ ಮಾಡೋಕ್ಕೆ. ಆಮೇಲೆ ಅದು 3 ಡೈಮೆನ್ಷನ್ದು ಫಾರ್ಮ್ ತೊಗೊಳುತ್ತೆ ವ್ಯಾಕ್ಸ್ ಮಾಡಲಿಂಗಲ್ಲಿ. ಇದು ಅಷ್ಟೇ ಬುಲ್ ಸೀರೀಸು. ಆ ಬುಲ್ ಸೀರೀಸ್ಗೆ ನಾನು ಸೆನೋರಿತಾ ಅಂತೀನಿ, ಅಂದರೆ ಹುಡುಗಿ ಎತ್ಕೊಂಡಿದೆ. ಅದು ಫೋರ್ಸ್ ತೋರಿಸ್ತಾ ಇದೆ. ಅದು ಜಸ್ಟ್ ರೇಜ್ ಅದು ಅಷ್ಟೇ. ನೀವು ಅಬ್ಸರ್ವ್ ಮಾಡಿದ್ರೆ ಅದರ ನಾಲ್ಗೆನೂ ಮೇಲ್ಗಡೆ ಇದೆ. ಸೊ ಇಟ್ ಇಸ್ ವಿತ್ ಫುಲ್ ಜಲ್ಲಿಕಟ್ಟುವಿಂದ ನಾನು ಇನ್ಸ್ಪೈರ್ ಆದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಅಲ್ಲಿ ಒಂದು ಸರಿ ಹೋಗಿದ್ದೆ ನಾನು ಜಲ್ಲಿಕಟ್ಟು ನೋಡೋಕ್ಕೆ, ಅಮೇಝಿಂಗ್ ಅನಿಸ್ತು. ಸೊ ಆ ಫೋರ್ಸನ್ನು ನಮ್ಮ ಲೇಡೀಸ್ ಫೋರ್ಸ್ ಜೊತೆಗೆ ನಾನು ಕನೆಕ್ಟ್ ಮಾಡ್ತೀನಿ. ಅದಕ್ಕೆ ಇದಕ್ಕೆ ಸಿನೋರಿಟಾ ಸೀರೀಸ್ ಅಂತೀನಿ ನಾನು. ಸೊ ಇದು ಮಲ್ಕೊಂಡಿರೋ ಬೆಕ್ಕು. ಆಮೇಲೆ ಇದು ಪೋರ್ಟ್ರೇಟ್ ಫಾರ್ಮಲ್ಲಿ ಸೇಮ್ ಬುಲ್. ಸೊ ಡಬಲ್ ಸೈಡೆಡ್ ಬುಲ್ ನನಗೆ ಯಾಕೆ ಇಷ್ಟ ಅಂತಂದರೆ, ಯೂಶ್ವಲಿ ಬುಲ್ ಒಂದೇ ಅಷ್ಟು ಫೋರ್ಸ್ ಇರುತ್ತೆ, ಡಬಲ್ ಸೈಡೆಡ್ ನೀವು ಇಮ್ಯಾಜಿನ್ ಮಾಡ್ಬೋದು, ಅಷ್ಟು ಬಲ ಇರುತ್ತೆ ನಮ್ಮ ಹೆಂಗಸರಲ್ಲಿ ಅಂತ ನಾನು ಡಿಪಿಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.